ಹಾಯ್ ಗೈಸ್, ಇವತ್ತು ಲೈಫ್ ಸ್ಟೈಲ್ ವ್ಲಾಗ್ ಮಾಡೋದ್ ಬದಲು ಒಂದು ಆಲ್ಟರ್ನೇಟ್ ವ್ಲಾಗ್ ಮಾಡೋಣ ಅನ್ಕೊಂಡೆ. ಏನಂದ್ರೆ ಇವಾಗ ನಮ್ಗೆ ಇಂಟರ್ನಲ್ಸ್ ಇದೆ ಆಯ್ತಾ. ಒಂದು ಇಂಟರ್ನಲ್ಸ್ 1:30 ಇಂದ 2:45 ಇದೆ. ಅಂಡ್ ಇವಾಗ ಟೈಮ್ ಎಷ್ಟು ಅಂತ ಅಂದ್ರೆ ಟೈಮ್ ಇವಾಗ 11:27. ಸೊ ಇನ್ವರ್ಟ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. 11:27 ಇವಾಗ ರಫ್ಲಿ ಇನ್ನೊಂದು 2 hours ಇದೆ. ಬ್ಲಾಕ್ ಚೈನ್ ಟೆಕ್ನಾಲಜಿ ಸಬ್ಜೆಕ್ಟ್ಗೆ ಇಂಟರ್ನಲ್ಸ್ ಇರೋದು ಅನ್ನೋದು ಬಿಟ್ರೆ ನನಗೂ ಮತ್ತೆ ಇಲ್ಲಿ ಕೂತಿರೋ ಕ್ಯಾಂಡಿಡೇಟ್ಗೂ ಇನ್ನೇನು ಒಂದು ಅಕ್ಷರ ಸುಧಾ ಗೊತ್ತಿಲ್ಲ. ಸೊ ನೋಡೋಣ ಹೆಂಗ್ ಪ್ರಿಪೇರ್ ಆಗ್ಬೋದು ಇಂಟರ್ನಲ್ಸ್ಗೆ, ನಾವು ಹೆಂಗ್ ಪ್ರಿಪೇರ್ ಆಯ್ತೀನಿ ಅಂತ ನೋಡ್ಕೊಳ್ಳಿ. ಸೊ ಒಂದು ಸ್ವಲ್ಪ ಫನ್ನು ಅದೆಲ್ಲದ್ರ ಜೊತೆಗೆ ಅಲ್ಟಿಮೇಟ್ಲಿ ಟೇಕ್ ಅವೇ ಏನಿರಬೇಕು ಅಂತ ಅಂದ್ರೆ ಇಂಟರ್ನಲ್ಸ್ ಹಿಂಗಿದ್ದಾಗ ಏನು ಓದಿಲ್ಲ ಅಂತಂದ್ರೆ ಹೆಂಗ್ ಪ್ರಿಪೇರ್ ಆಗ್ಬೋದು ಅನ್ನೋ ಟೇಕ್ ಅವೇಸ್ನ ಈ ವಿಡಿಯೋಯಿಂದ ತಗೊಳ್ಳಿ. ನಾನು ಅವಾಗಲೇ ಹೇಳ್ದಂಗೆ ನಾನು ವ್ಲಾಗ್ಸ್ ಅಲ್ಲಿ ಸುಮ್ಮನೆ ನಾನು ಅದು ತಗೊಂಡೆ, ನಾನು ಅದು ಶಾಪಿಂಗ್ ಮಾಡಿದೆ, ಟ್ರೂತ್ ಆರ್ ಡೇರ್ ಚಾಲೆಂಜ್ ಆಡಿಸಿದೆ. ಲೈಕ್ ಈ ತರ ವ್ಲಾಗ್ಸ್ ಮಾಡಕ್ ನಂಗೆ ನಿಜ ಇಷ್ಟ ಇಲ್ಲ. ಸೊ ಸೆನ್ಸಿಬಲ್ ವ್ಲಾಗ್ಸ್ ಮಾಡೋಣ. ನನ್ನ ವ್ಲಾಗಿಂದ ನಿಮ್ಗೇನೋ ಇನ್ಫಾರ್ಮೇಶನ್ ಸಿಗೋ ತರ ಇತ್ತು ಅಂತಂದ್ರೆ ವ್ಲಾಗ್ ನೋಡಿದ್ಕು ನಿಮ್ಗೂ ಸಾರ್ಥಕ ಆಗುತ್ತೆ. ಸೊ ಸ್ಟಾರ್ಟ್ ಮಾಡೋಣ ಗೈಸ್. ಹೇಗೆ ಪ್ರಿಪೇರ್ ಆಗ್ತೀನಿ, ಎಲ್ಲಾನು ಕವರ್ ಮಾಡಕ್ ಆಗುತ್ತಾ ಅದನ್ನು ನೋಡೋಣ ಕೊನೆ ತನಕ. ಸೊ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಬಿಡಿ ಇವಾಗಲೇ, ಈ ತರ ವ್ಲಾಗ್ಸ್ ನ ಮಿಸ್ ಮಾಡ್ಕೋಬಾರ್ದು ಅಂದ್ರೆ. ಸೊ ಬನ್ನಿ ಬ್ರೋ, ಓದಕ್ ಕುತ್ಕೊಳ್ಳೋಣ. ಸಿಲೆಬಸ್ ಕಾಪಿನ ಇವತ್ತು ನೋಡೋರೆ, ಇವ್ರ ಹೆಸರು ಕಾರ್ತಿಕ್ ಮೌದ್ಗಲ್ಯ ಅಂತ. ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಡೋದಾದ್ರೆ 12th ಅಲ್ಲಿ ಇವರು ಕರ್ನಾಟಕಕ್ಕೆ ಮೈಸೂರಿಗೆ PUC ಬೋರ್ಡ್ ಅಲ್ಲಿ ಇಡೀ ಮೈಸೂರಿಗೆ ಇವರು ಫಸ್ಟ್ ರ್ಯಾಂಕ್ ಬಂದಿದ್ದು. ಪರ್ಸೆಂಟೇಜ್ 99 ಅಲ್ಲ ಬ್ರೋ, 99%. ಸೊ ನೋಡೋಣ ಇಬ್ರು ಕುತ್ಕೊಂಡು ಇವಾಗ ಹೆಂಗ್ ಪ್ರಿಪೇರ್ ಆಯ್ತೀವಿ ನೋಡಿ ನೀವೇನೆ. ಇವಾಗ ಒಂದು 63 ಪೇಜ್ದು PPT ಇದೆ ಯೂನಿಟ್ 1, ಮತ್ತೆ ಯೂನಿಟ್ 2ಗೆ 36 ಪೇಜ್ದು PPT ಇದೆ, ನೀವು ಇಲ್ಲಿ ನೋಡ್ಬೋದು. ಸೊ ಈ PPTಗಳನ್ನ ಇವಾಗ ಏನ್ ಮಾಡೋಣ ಅಂತ ಅನ್ಕೋತಾ ಇದೀವಿ ಅಂದ್ರೆ PPTನ ಹಾಕ್ಬಿಟ್ಟು GPTಗೆ ಹಾಕ್ಬಿಟ್ಟು ಒಂದಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ನಮ್ಗೆ ಏನ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಅದನ್ನ ಕೊಟ್ಬಿಟ್ಟು ಇದಕ್ಕೆ ಒಂದು 10 marks 15 marks ಆನ್ಸರ್ ಕೊಡು ಅಂತ ಅನ್ಬಿಟ್ಟು ಓದ್ಕೊಳ್ಳೋಣ ಅನ್ಕೊಂಡಿದೀವಿ. ನೋಡೋಣ ಕವರ್ ಮಾಡ್ತೀವ ಇಲ್ವಾ ಅಂತ, ಟೈಮ್ ಓಡ್ತಾ ಇದೆ. ಸೊ PPTಗೆ ಹಾಕ್ಬಿಟ್ಟು ಹೋಗೋಣ ಬನ್ನಿ ಬ್ರೋ. Journals in 2 hours. So I'll give you some. 2 ಸಲ ಟೈಪ್ ಮಾಡ್ಬಿಟ್ಟೆ ಬ್ರೋ, ಇಲ್ಲಿ ಬಿಡಿ ಏನಾಗಲ್ಲ. ನಮ್ಮ ಬ್ರೋಲ್ಲ ಆಫ್ ಮಾಡಕ್ಕೆ ಹೋಗ್ತಾ ಇದ್ರು, ನಾನು 2 ಸಲ ಟೈಪ್ ಮಾಡಿಬಿಟ್ಟೆ ಅಂತ. ಪರವಾಗಿಲ್ಲ, ಇರಲಿ ಬಿಡಿ, ಮಿಸ್ಟೇಕ್ಸು ಗೊತ್ತಾಗಲಿ ಆಡಿಯನ್ಸ್ಗೆ ಏನ್ಬಿಟ್ಟು ಹಂಗೆ ಬಿಟ್ಟೆ. I'll give you some important topic number everything ಟೆಸ್ಟ್ ಹಿಂಗೆ ಕೊಟ್ಬಿಟ್ಟು ಈಗ ಟಾಪಿಕ್ಸ್ನ ಇದಕ್ಕೆ ಹಾಕಬೇಕು ಗೈಸ್. ಇದೆ ಟಾಪಿಕ್ಸು, ಕಾಪಿ ಇಲ್ಲಿ ಬಂದು ಇಲ್ಲಿಗೀಗ ಟಾಪಿಕ್ಸ್ನ ಕಾಪಿ ಮಾಡಿಬಿಟ್ಟು ಹಾಕಿದ್ರೆ ಯೂನಿಟ್ 2ದು ಇವಾಗಲೇ ಹಾಕೋದು ಬೇಡ, ಯಾಕಂದರೆ ಯೂನಿಟ್ 1 PPT ಮಾತ್ರ ಅಟ್ಯಾಚ್ ಮಾಡಿದ್ದೀವಿ. ಸೊ ಆಮೇಲೆ ಇಲ್ಲಿ 15 marks ಆನ್ಸರ್ ಏನಕ್ಕೆ ಕೊಡ್ತಾ ಇದ್ದೀನಿ ಅಂತ ಅಂದರೆ 10 marks ಆನ್ಸರ್ ಕೊಟ್ಬಿಟ್ರೆ ತುಂಬ ಚಿಕ್ಕದು ಕೊಟ್ಬಿಡುತ್ತೆ. ನಮ್ಮ ಕಾಲೇಜಸ್ಸಲ್ಲೆಲ್ಲ ನಿಮಗೆ ಗೊತ್ತಲ್ಲ, ಪೇಜ್ ತುಂಬಿಸ್ಬೇಕು. ಸೊ ಪೇಜ್ ತುಂಬಿಸ್ಬೇಕು ಅಂದರೆ ಒಂದು 15 marks ಆನ್ಸರ್ ಬೇಕು. ಸೊ ಕೊಡ್ತಾ ಇದ್ದೀವಿ. ಜನ್ರೇಟ್ ಆಯ್ತೈತೆ. ಜನ್ರೇಟ್ ಆಗಿರೋದನ್ನ ನೀಟಾಗಿ ಓದ್ಕೊಬಿಟ್ರೆ ಏನೊಂದು 1 hour ಸಾಕು ಅನಿಸ್ತದೆ. ಈಗ GPT ಪ್ರಾಂಪ್ಟಲ್ಲಿ ಆನ್ಸರ್ಸ್ ಅಂತೂ ಬಂದಿದೆ, ಅಥವಾ ಕಾಂಟೆಂಟ್ ಅಂತೂ ಇದೆ. ಅದನ್ನ ಹೆಂಗೆ ಓದ್ತೀವಿ ಅಂತ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಈ ಕ್ಯಾಂಡಿಡೇಟ್ ಆಲ್ರೆಡಿ ಡೈರಿಲಿ ಮಾರ್ಚ್ನೇ ಬರ್ಸ್ಬಿಟ್ಟಿದ್ದಾರೆ, ಎಲ್ಲ ಬರೆದು ಪ್ರಾಕ್ಟೀಸ್ ಮಾಡಿ. ಸೊ ಇವರಿಂದ ನಾವು ಇದೊಂದು ಒಳ್ಳೆ ಲರ್ನಿಂಗ್ ತಗೊಂಡಿದ್ದೀನಿ. ಏನೇ ವಿಷಯ ಆಗಲಿ, ಇನ್ನೊಂದು ಎಕ್ಸಾಮ್ ಇದ್ದು ಅದನ್ನ ನಾವಲ್ಲಿ ಬರೀಬೇಕು ಅಂತ ಅಂದರೆ ನಮಗೆ ಅದನ್ನ ಒಂದು ಕಡೆ ಬರೆಯೋ ತನಕ ಅದು ಯಾವುದೇ ಕಾರಣಕ್ಕೂ ಜ್ಞಾಪಕ ಇರಲ್ಲ. ಸುಮ್ಮನೆ ಏನೋ ಓದ್ಕೊಳ್ಳೋದು, ಸುಮ್ಮನೆ ಮಲಗಿದ್ದು ಓದ್ಕೊಳ್ಳೋದು, ಈ ಥರ ಓದಿದ್ರೆ ನಮ್ಗೆ ಅದೇನೋ ನೆನಪಿರಲ್ಲ. ಸೊ ನಾವು ಏನೇ ಆದರೂ ಒಂದು ಸಲನಾರು ಬರೆದು ಬಿಡಬೇಕು. ನೋಡಿ ಇಲ್ಲಿ ಎಷ್ಟು ಬರೆದಿರೋದು, ನಾನಲ್ಲ ಇದು ನಮ್ಮ ಬಾಸ್ ಬರೆದಿರೋದು. ಇದೀ ಒಂದು ಜನವರಿಯಿಂದ ಆಲ್ರೆಡಿ ಮಾರ್ಚ್ಗೆ ಬಂದ್ಬಿಟ್ರೆ. ಅದಕ್ಕೆ ಹೇಳ್ತಾ ಇರ್ತೀನಿ, ನಮ್ಮ ಈ 2025 ಡಿಸೆಂಬರ್ ಮುಗಿಯೋಷ್ಟರಲ್ಲಿ ಈ ಡೈರಿಲೂ ಡಿಸೆಂಬರ್ ಬಂದ್ಬಿಟ್ಟಿರ್ತದೆ ಅಂತ. ಏನಂತೀರಾ ಬ್ರೋ, ಬರ್ಸ್ತೀರಾ ಡಿಸೆಂಬರ್ನ? ಹೆಚ್ಚು ಕಡಿಮೆ ಆಯ್ತದೆ ಅಂತೀರಾ? ಇನ್ನೊಂದು ಡೈರಿನ ತಗೋಬೇಕಂತೆ. ಸೊ ಇವಾಗ ಅದೇ ಥರ ನೋಡಿ, ಇಲ್ಲಿ ನಾನು ಅದೇ ಥರ ಒಂದೊಂದು ಹಳೆ ರೆಕಾರ್ಡ್, ಇದು ವೆಬ್ ಡೆವಲಪ್ಮೆಂಟ್ ರೆಕಾರ್ಡು, ಪೇಜಸ್ ಉಳಿದಿದೆಯಲ್ಲ, ಇನ್ನೇನು ಮಾಡೋದು ಅಂದ್ಬಿಟ್ಟು ಇದರಲ್ಲೇ ಬರೆಯೋಣ ಅಂತ ಡಿಸೈಡ್ ಆಗಿದ್ದೀನಿ. ಪೆನ್ ಕೊಡಿ ಬ್ರೋ. ನೀವು ಇಟ್ಕೊಂಡು ಹಂಗೊಂದು ಕೊಡಿ ಬ್ರೋ. ಪೆನ್ನಲ್ಲಿ ಇವಾಗ GPTಲಿ ಏನೇನು ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಬಂದೆ. ಸೊ ಇವಾಗ GPTಲಿರೋ ಈ ಕಾಂಟೆಂಟ್ನ ಮೇನ್ ಪಾಯಿಂಟ್ಸ್ನ ಇಲ್ಲಿ ಬರೆದು ಬಿಟ್ರೆ ನಮಗೆ ಒಂದ್ಸಲ ಎಕ್ಸಾಮ್ಗೆ ನೀಟಾಗಿ ನೆನಪಾಗ್ಬಿಡ್ತದೆ ಅಂತ ಅಂದ್ಕೊಂಡು ಇಬ್ರು ಈಗ ಓದಕ್ಕೆ ಕೂತ್ಕೋತಾ ಇದೀವಿ ಅಫಿಷಿಯಲ್ ಆಗಿ. ಟೈಮ್ ನೋಡಿ, ಡಿಸೈಡ್ ಮಾಡಿದ್ಕಿಂತ ಓದೋಷ್ಟು ಆಲ್ರೆಡಿ 10 ನಿಮಿಷ ಆಗೋಯ್ತು, ಇನ್ನೂ ಓದಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಸೊ ಬನ್ನಿ ಬ್ರೋ, ಇವಾಗ ಸೀರಿಯಸ್ ಆಗಿ ಓದ್ಕೊಳ್ಳೋಣ. PDIE PMT. ಸೊ ಫೀಚರ್ಸ್ ಇಲ್ಲಿ ಬಂದಿದ್ದೀವಿ ನೋಡಿ. ಈ ಫೀಚರ್ಸ್ನ ಇವಾಗ ಹಂಗೆ ಇಬ್ಬರು ಒಬ್ಬೊಬ್ಬರು ಹೇಳ್ಬಿಟ್ಟು ನೋಡ್ಕೊಳ್ಳೋದು, ಹೇಳಕ್ಕೆ ಟ್ರೈ ಮಾಡೋದು. ಆಮೇಲೆ ಏನಾದ್ರು ಗೊತ್ತಾಗಿಲ್ವ ನೋಡ್ಕೊಳ್ಳೋದು, ಇನ್ನೊಂದ್ಸಲ ಹೇಳಕ್ಕೆ ಟ್ರೈ ಮಾಡೋದು. ಈ ಥರ ಗೈಸ್ ನಾವು ಒಳ್ಳೆ 6th standard ಹುಡುಗ ಪ್ರಿಪೇರ್ ಆಗೋ ಥರ ಈಗಲೂ ಇಂಟರ್ನಲ್ಸ್ಗೂ ಪ್ರಿಪೇರ್ ಆಗೋದು ಇಂಜಿನಿಯರಿಂಗ್ಗೆ. ಸೊ ನೋಡಿ, ಫಂಡಮೆಂಟಲ್ಸ್ ಏನೇ ಆದ್ರೂ ಎಲ್ಲೂ ಹೋಗಲ್ಲ ಅಂತಾರಲ್ಲ ಆ ಥರ. ಇಫ್ ಇಟ್ ಹ್ಯಾಸ್ ಬೀನ್ ವರ್ಕಿಂಗ್ ಫಾರ್ ಅಸ್, ನಿಮಗೂ ವರ್ಕ್ ಆಗುತ್ತೆ. ಅಲ್ಲಿ ಇಲ್ಲಿ ಸುಮ್ಮನೆ ಓದ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬದಲು ಈ ಥರ ಬರೆದು ಪ್ರಾಕ್ಟೀಸ್ ಮಾಡಿ ಬಾಸ್ ಥರ ಟಾಪರ್ ಆಗಿ
ಇಲ್ಲಿ ಮತ್ತೆ ಒಂದು ಇಂಪಾರ್ಟೆಂಟ್ ಟೇಕ್ ಅವೇ ಐತೆ ಗೈಸ್. ನಾವು ಇಲ್ಲಿ ಬರ್ದೇನೋ ಪ್ರಾಕ್ಟೀಸ್ ಮಾಡ್ತೀವಿ ಅಂತಂದ್ರೆ ಸುಮ್ಮನೆ ನಮಗಷ್ಟೇ ಹೆಲ್ಪ್ ಆಯ್ತದೆ ಅಂತ ಅಲ್ಲ ಇದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಎಲ್ಲರೂ. ಸುಮ್ಮನೆ ಏನೋ ಮಲ್ಕೊಂಡು ಒಂದು PDF ನ ಸುಮ್ಮನೆ ನೋಡ್ಕೊಂಡು ಹೋದ್ರೆ ಅದಷ್ಟು ನೆನಪಿರಲ್ಲ. ಒಂದ್ಸಲ ನೀವು ಬರೆದ್ಬಿಟ್ರೆ ಅಟ್ಲೀಸ್ಟ್ ಒಂದು ಅದ್ರದ್ದು ಟ್ರೇಸಸ್ ಆರು ನೆನಪಿರುತ್ತೆ. ಅದನ್ನ ನೋಡಿ ಇಲ್ಲಿ ಟಾಪರ್ಸ್ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಇದನ್ನ ಕಲ್ತ್ಕೊಂಡಿರೋದು. ನೀವು ಹಂಗೆ ಕಲ್ತ್ಕೊಳ್ಳಿ, ಡೆಫಿನೆಟ್ಲಿ ಯೂಸ್ ಆಗುತ್ತೆ. ನಾನು ಬರೀತಿದ್ದೆ ಮೊದಲು ಒಂದೊಂದು ಸ್ವಲ್ಪ ನೆನಪಾಯ್ತಿತ್ತು, ಬಟ್ ಇವ್ರು ನೋಡಿದ್ಮೇಲೆ ಇಂಜಿನಿಯರಿಂಗಲ್ಲಂತೂ ಬರೆದು ನೀಟಾಗಿ ಎಲ್ಲ ರೆಕಾರ್ಡ್ಗಳ ಗಟ್ಟಲೆ ಎಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಮುಗಿಸ್ಬಿಟ್ಟಿದ್ದೀವಿ ಈ ಸೆಮೆಂಟ್ ಎಕ್ಸಾಮ್ಗಳಿಗೆ. ಸೊ ನೀವು ಸೆಕೆಂಡ್ PU ಸ್ಟೂಡೆಂಟ್ ಆಗಿರಿ ಅಥವಾ ಯಾವುದೋ ಒಂದು ಡಿಗ್ರಿ ಮಾಡ್ತಾ ಇರಿ, ಕಾಲೇಜ್ ಎಕ್ಸಾಮ್ಸ್ಗೆ, ನಾನು ಯಾವುದೋ ಕೋಡಿಂಗ್ ಬಗ್ಗೆ ಅಥವಾ ಸ್ಕಿಲ್ಸ್ ಬಗ್ಗೆ ಹೇಳ್ತಿಲ್ಲ, ಕಾಲೇಜ್ ಎಕ್ಸಾಮ್ಸ್ ಏನಾದರೂ ಬರೀಬೇಕು ಅಂತಂದರೆ ಈ ಥರ ಅಥವಾ ಓದುವಾಗ ಒಂದ್ಸಲ ಬರೆದ್ಬಿಟ್ರೆ ಎಲ್ಲ. ಒಂದ್ಸಲ ಅಲ್ಲ, ಸ್ವಲ್ಪ ಜನ 2-3 ಸಲ ಬರೀತಾರೆ, ಅದು ಬೇರೆ ಪ್ರಶ್ನೆ. ನೀವು ಒಂದ್ಸಲ ಬರೆದ್ಬಿಟ್ರೆ ಅಲ್ಲಿ ಹೋಗಿ ಬರೆಯುವಾಗ ಸ್ವಲ್ಪ ಜಾಸ್ತಿ ನೆನಪಿರುತ್ತೆ ಅಂತ ಅಷ್ಟೇ. ಸೊ ಬನ್ನಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋಣ. ಆಫ್ ಬ್ಲಾಕ್ ಚೈನ್ ಬ್ಲಾಕ್ ಚೈನ್ ಅಂತ ಅಂದರೆ ರೆವಲ್ಯೂಷನರಿ ಟೆಕ್ನಾಲಜೀಸ್. ಅದೊಂದು ನೆನ್ಪಿಟ್ಕೊಬಿಡಿ, ಎಲ್ಲ ಕಡೆ ಬರೆಯಕ್ಕೆ ಬೇಕಾಯ್ತದೆ. ಬರೆದ್ಬಿಡ್ಬೇಕಲ್ಲ ನೀವು ಒಂದ್ಸಲ ಬರಲಿಲ್ಲ ಅಂದರೆ ಆಗಲ್ಲ ನಿಮಗೆ. ಬ್ಲಾಕ್ ಚೈನ್ ಕಂಡುಹಿಡ್ದಿರೋದು ಯಾರು? ಸತೋಶಿ ನಕಾಮೋಟೋ. ಬ್ಲಾಕ್ ಚೈನ್ ಅನ್ನೋದು ಮೈನ್ ಇದು. ಅದಕ್ಕೆ ಫಸ್ಟ್ ಬ್ಲಾಕ್ ಚೈನ್ ಅಂದರೆ ಏನು ಅಂತ ನೋಡ್ಕೊಬಿಟ್ಟು ಅದಾದಮೇಲೆ ಫೀಚರ್ಸ್ಗೆ ಒಂದು ಯಾವ್ದಾದ್ರು ಒಂದು ಮೆಮಾನಿಕ್ ಮಾಡ್ಕೋಬೇಕು. ಒಂದು 5 ಫೀಚರ್ಸ್ ಏನೋ ಕೊಟ್ಟೈತೆ ಬೇಸ್ಡ್ ಆನ್ PPT. ಬ್ಲಾಕ್ ಚೈನ್ ರೆವಲ್ಯೂಷನರಿ ಟೆಕ್ನಾಲಜಿ ಸೆಂಟ್ರಲೈಸ್ಡ್ ಫೈನಾನ್ಷಿಯಲ್ ಸಿಸ್ಟಮ್ಸ್. ಸೆಂಟ್ರಲೈಸ್ಡ್ ಫೈನಾನ್ಷಿಯಲ್ ಸಿಸ್ಟಮ್ಸ್ನ ಅದ್ರದ್ದು ಪ್ರಾಬ್ಲಮ್ಸ್ನ ಓವರ್ಕಮ್ ಮಾಡಕ್ಕೆ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಡಿಸೆಂಟ್ರಲೈಸ್ ಅಂತಂದ್ರೆ ಅದೇ ಬೇರೆ ಕಡೆ ಸ್ಟೋರ್ ಮಾಡಿ ಒಂದೇ ಕಡೆ ಸ್ಟೋರ್ ಮಾಡೋದು ಗೊತ್ತಲ್ಲ, ಅದನ್ನ ಬರೆದ್ಬಿಟ್ಟು ಅದ್ರ ಜೊತೆ ಸತೋಶಿ ನಕಾಮೋಟೋ ಅಂತ ಒಂದು ಹೆಸರು ನೆನ್ಪಿಟ್ಕೊಂಡ್ರೆ ಎಲ್ಲ ಆನ್ಸರ್ಗೂ ಅದನ್ನೊಂದು ಬರೆದ್ಬಿಡುವ ಸ್ಟಾರ್ಟಿಂಗಲ್ಲಿ. ಅದಾದ್ಮೇಲೆ ನೆಕ್ಸ್ಟು ಕೀ ಫೀಚರ್ಸ್ ಪಬ್ಲಿಕ್ ಡಿಸ್ಟ್ರಿಬ್ಯೂಟೆಡ್ PDIP ಇಷ್ಟ ಅಂದವೆ. ನೆನ್ಪಿಟ್ಕೊಡ್ಬೇಕೀಗ ಬ್ರೈನ್ 10 ನಿಮಿಷ ಇದಕ್ಕೆ ಅಲೋಕೇಟ್ ಆಗಿರೋದು. ಸ್ವಲ್ಪ ಬೇಗ ಗೊತ್ಕೊಳ್ಳಿ. ಪಬ್ಲಿಕ್ ಡಿಸ್ಟ್ರಿಬ್ಯೂಟೆಡ್ ಇಮ್ಯೂಟೇಬಲ್ ಎಲ್ಲ ಓದಿದ್ರಲ್ಲ ಬ್ರಾ, ಇಲ್ಲಿ ಅಂತ ಹೇಳ್ಬಿಡಿ. ಸ್ಟ್ರಿಂಗ್ಸ್ ಜಾವಾ ಸ್ಟ್ರಿಂಗ್ ಆಬ್ಜೆಕ್ಟ್ಸ್ ಆರ್ ಇಮ್ಯೂಟೇಬಲ್. ಒಂದು ಕ್ವಶನ್ ಮುಗಿಸಿದ್ವಿ, ಬರೆದು ಅರ್ಥ ಮಾಡ್ಕೊಂಡು ಎಲ್ಲ 7 ಪಾಯಿಂಟ್ ಇತ್ತು. 7 ಪಾಯಿಂಟ್ಗೂ ಏನೋ ಬರೋದು PDI BMT ಮಾಡ್ಕೊಂಡ್ವಿ. ಈಗ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಹೋಗ್ತಾ ಇದ್ದೀವಿ, ಕಾಂಪೊನೆಂಟ್ಸ್ ಆಫ್ ಬ್ಲಾಕ್ ಚೈನ್ ಅಂತ. ಸೊ ಅದನ್ನು ಒಂದ್ಸಲ ಬರೆದ್ಬೋಣ. ಫಸ್ಟ್ ಯೂನಿಟ್ದು 4 ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂತ ಶಾರ್ಟ್ ಲಿಸ್ಟ್ ಮಾಡಿರೋದ್ರಲ್ಲಿ 3 ಓದಿ ಕಂಪ್ಲೀಟ್ ಮಾಡಿದ್ದೀವಿ. 3 ಓದಿ ಬರ್ದು ನೋಡಿ, ಇಲ್ಲಿ ಬರೆದು ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ಈಗ ಮಧ್ಯದಲ್ಲಿ ಬೇರೆ ಚಂದನ್ ಫೋನ್ ಮಾಡಿಬಿಟ್ಟು ಕುಲ್ಲು ಮನಾಲಿನ ತೋರಿಸ್ಬಿಟ್ಟು ನಮ್ಗೆ ಇವಾಗೆಲ್ಲ ಫೋಮೋ ಬರ್ಸಿದ್ದಾನೆ. ಓದಕ್ಕೆ ಮನ್ಸು ಬರ್ತಾ ಇಲ್ಲ, ಬಟ್ ಆದ್ರೂ ಇನ್ನೇನು ಮಾಡೋಣ, ಓದಿಲ್ವಲ್ಲ ಇಲ್ಲಿವರೆಗೂ, ಇವಾಗಲೂ ಓದಲಿಲ್ಲ ಅಂದರೆ ದೇವ್ರ ಮೆಚ್ಚಲ್ಲ ಅಂದ್ಬಿಟ್ಟು ಓದ್ತಾ ಇದ್ದೀವಿ. ಅದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಕಾಫಿನ ಚಿಯರ್ಸ್ ಮಾಡ್ಕೊ ಕುಡಿತಾ ಇದ್ದೀವಿ. ಕಾಫಿ ಅಂತ ಅಂದರೆ ಗೈಸ್ ಅದು ಒಂದು ಇಂಪಾರ್ಟೆಂಟ್ ಎಮೋಷನ್. ಅದು ಕಾಫಿನ ದಿನಕ್ಕೆ ಎಷ್ಟು ಕುಡಿಬೋದವ್ರ ನೀವು? ಒಂದು ದಿನಕ್ಕೆ ಎಷ್ಟು ಕಾಫಿ ಕುಡಿಬೋದವ್ರ? ಮಿನಿಮಮ್ ಅಂದ್ರೆ ಒಂದು ನಾನೇ ಹೇಳ್ತೀನಿ 5 ಅಂತೂ ಮಿನಿಮಮ್. ಅದ್ರ ಮೇಲೆ ಎಷ್ಟಾದ್ರೂ ಗೈಸ್. ನಾನು ಇವಾಗ ಬಾಸ್ ಜೊತೆ ಸೇರಿ ಅಭ್ಯಾಸ ಮಾಡ್ಕೊಂಡು ದಿನಕ್ಕೆ 3 ಅಂತೂ ಫಿಕ್ಸ್ ಗೈಸ್. ನೋಡಿ ಕಾಫಿ ಕುಡ್ಕೊಂಡು ಟೆನ್ಷನ್ ಎಲ್ಲ ಹೋಗಿ. ಹೆಂಗೈತೆ ಬ್ರೋ ಕಾಫಿ? ಸೂಪರ್. ಹೆಡ್ಫೋನ್ಸ್ಗೆ ಬ್ಯಾಗು ತಗೊಂಡ್ರದು ಚಂದನ್. ಹೆಡ್ಫೋನ್ಸ್ ಹಾಕಿ ಇಡಕ್ಕೆ ಜಿಪ್ ಹಾಕಿ. ನೋಡಿ ಗೈಸ್, ಇಲ್ಲಿ ನಾವು ಇಂಟರ್ನಲ್ಸ್ಗೆ ಕಷ್ಟಪಟ್ಟು ಪ್ರಿಪೇರ್ ಆಯ್ತಿದ್ರೆ ಇಲ್ಲಿ ಕುಲ್ಲು ಮನಾಲಿಲಿ ಇದ್ದೀನಿ ಅಂತ ಅಂದ್ಬಿಟ್ಟು ವಿಡಿಯೋ ಕಾಲ್ ಮಾಡಿ ಹೊಟ್ಟೆ ಉರಿಸ್ತಾವನೆ. ಚಂದನ್ ಬ್ಲಾಗಲ್ಲಿ ಆಯ್ ಮಾಡು. ಚಂದನ್ ಬ್ಲಾಗಲ್ಲಿ ಆಯ್ ಮಾಡು. ನೆಟ್ವರ್ಕ್ ಸಿಗ್ತಾ ಇಲ್ಲ ಅನ್ಸುತ್ತೆ ಗೈಸ್. ನೋಡಿ ಇಲ್ಲಿ ನಾನು ಇಂಟರ್ನಲ್ಸ್ ಓದ್ತಾ ಇದ್ರೆ ಇಲ್ಲಿ ಕುಲ್ಲು ಮನಾಲಿಗೆ ಹೋಗ್ಬಿಟ್ಟು ನನ್ಗೆ ಹೊಟ್ಟೆ ಉರ್ಸಕ್ ಫೋನ್ ಮಾಡವನೆ. ಇನ್ನಿಬ್ರು ಕೆಲಸ ಮಾಡ್ತಾವ್ರೆ. ಕೆಲಸ ಮಾಡ್ಕೊಂಡು ಇಷ್ಟು ಡೆಡಿಕೇಶನ್ ಅಲ್ಲಿ ಆಫೀಸಲ್ಲಿ ಇದ್ರು ವಿಡಿಯೋ ಕಾಲ್ ಮಿಸ್ ಮಾಡಬಾರ್ದು ಅಂತ ಅಪ್ಡೇಟ್ ತಗೊಳಕ್ ಜಾಯ್ನ್ ಆಗವ್ರೆ. ನೋಡಿ ಎಲ್ಲರೂ ಒಂದ್ಸಲ ಹಾಯ್ ಮಾಡ್ಬಿಡಿ ಆಡಿಯನ್ಸ್ಗೆ. ಗಗನ್ ನರೇಂದ್ರ ಕುಮಾರ್ BN. ಇಲ್ಲಿ ಎಸ್, ಇವಾಗ ಕರೆಕ್ಟ್ ಇದೆ. ಅದು ಯಾರು ಸ್ಪೀಕ್ ಮಾಡ್ತಾರೆ ಅವ್ರದ್ದು ಬರ್ತದೆ. ಓಕೆ ಬಾಯ್. ನಾವು ಓದ್ಕೋಬೇಕು, ಇಂಟರ್ನೆಟ್ ಓದ್ತಾ ಇದೀವಿ.
ಸೊ ಇವಾಗ ಇಂಟರ್ನಲ್ಸ್ ಮುಗೀತು, ಇಂಟರ್ನಲ್ಸ್ ಇಂದ ಆಚೆ ಬಂದ್ವಿ, ಇಬ್ರು ಖುಷಿಯಾಗಂತೂ ಕಾಣಿಸ್ತಾ ಇದೀವಿ. ಅದರರ್ಥ ಏನೋ 30 ಮಾರ್ಕ್ಸ್ಗೆ ಇತ್ತು ಪೇಪರು, 30ಕ್ಕಂತೂ ಬರೆದ್ವಿ ಗೈಸ್. ಎಷ್ಟು ಒಂದು 2ನೇ ಯೂನಿಟ್ ಸರಿಯಾಗಿ ಓದಿರಲಿಲ್ಲ ಅಂತ ಹೇಳಿದ್ನಲ್ಲ, ಸೊ ಅದರಿಂದ ಒಂದು ಕ್ವಶನ್ ಬಂದಿತ್ತು, ಅದನ್ನ ಏನೋ ಇಬ್ರು ಸರ್ಕೆ ಹೆಂಗೋ ಮ್ಯಾನೇಜ್ ಮಾಡ್ಬಿಟ್ಟು ಬರೆದ್ವಿ. ಆ್ಯಂಡ್ ಇವಾಗ ಇದೇ ಖುಷಿಗೆ ಏನು ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ನೋಡಿ ಇಲ್ಲಿ ಆರ್ಮಿಗಳ ಥರ ಶಟಲ್ ರ್ಯಾಕೆಟ್ಸ್ನ ಎತ್ಕೊಂಡು ಈಗ ಇನ್ಸ್ಟೆಂಟಾಗಿ ಬಾಸು ಮನೆಗೂ ಹೋಗಿಲ್ಲ, ನಮ್ಮ ಮನೆಯಿಂದ ಹಂಗೆ ನಮ್ಮ ಔಟ್ಫಿಟ್ಸ್ನೇ ಹಾಕೊಂಡು ಇವಾಗ ಶಟ್ಲ್ ಆಡಕ್ಕೆ ಬರ್ತಿದ್ದಾರೆ. ಸೊ ಶಟ್ಲ್ ಆಡ್ಕೊಂಡು ವಾಪಸ್ ಹಂಗೆ ನಮ್ಮ ಮನೆ ಹತ್ರ ಬಿಟ್ಟು ಒಂದು ಕಾಫಿ ಗಿಫಿ ಹಾಕೊಂಡು ಹೊರಡೋ ಪ್ಲ್ಯಾನ್ ಇದೆ ಇವತ್ತಿನ ಪ್ಲ್ಯಾನ್ ಇಷ್ಟೇ ಗೈಸ್. ಆ್ಯಂಡ್ ಮುಂದೆ ಇನ್ನು ಶಟ್ಲ್ ಆಡೋದು ಅದನ್ನೆಲ್ಲ ತೋರಿಸಿದ್ರೆ ನಿಮ್ಗೆ ಅಷ್ಟೊಂದು ಯೂಸ್ ಆಗಲ್ಲ. ಆ್ಯಂಡ್ ಇನ್ ದಿ ಎಂಡ್ ಈ ವಿಡಿಯೋಲಿ ಪ್ರತಿ ನನ್ನ ಬ್ಲಾಗಲ್ಲೂ ಹೆಂಗೆ ಅಂತ ಅಂದರೆ ಇದೊಂದು ರೂಲ್ಸ್ ಆಯ್ತಾ, ಏನಾದರೂ ನಿಮಗೆ ಲರ್ನಿಂಗ್ಸ್ ಇರಬೇಕು. ಇಲ್ಲಾಂದರೆ ಸುಮ್ಮನೆ ಏನೋ ಟ್ರುತ್ ಆರ್ ಡೇರ್ ಚಾಲೆಂಜ್ ಆಡಿದೆ ಈ ಥರ ವ್ಲಾಗ್ಸ್ ಹಾಕಿದ್ರೆ ನೀವೇನೋ ನೋಡ್ಬಿಟ್ಟು ಎಂಟರ್ಟೈನ್ಮೆಂಟ್ ತಗೋತೀರಾ, ಬಟ್ ಅದರಿಂದ ಯೂಸ್ ಆಗಲ್ಲ ನಿಮಗೆ. ಅಲ್ಟಿಮೇಟ್ಲಿ ನಿಮ್ಗೆ ಏನಾದರೂ ಯೂಸ್ ಆಗಬೇಕು ಅಥವಾ ಏನಾದರೂ ಪಾಸಿಟಿವ್ ಇಂಪ್ಯಾಕ್ಟ್ ಆಗಬೇಕು. ಸೊ ಆ ಇಂಪ್ಯಾಕ್ಟೇ ಆಗ್ತಿಲ್ಲ ಅಂತಂದರೆ ಸುಮ್ಮನೆ ನೀವು ನಮ್ಮ ವೀಡಿಯೋಸ್ನ ಒಂದಷ್ಟು ನಿಮಿಷ ನೋಡೋದು ದಟ್ ಡಸಂಟ್ ಮೇಕ್ ಎನಿ ಸೆನ್ಸ್ ಅಂತ ನನಗನ್ಸುತ್ತೆ. ಸೊ ಈ ವಿಡಿಯೋದು ಮೇನ್ ಲರ್ನಿಂಗ್ ಏನಂದರೆ ಫಸ್ಟು ಬಾಸ್ ಹತ್ರ ಕೇಳ್ಬಿಡೋಣ, ಹಂಗೆ ಓಡಿಸ್ತಾನೆ ಹೇಳಿ ಬ್ರೋ ಏನು ಇಂಟರ್ನಲ್ಸ್ ಹೋದವ್ರಿಗೆ ಏನು ಹೇಳ್ತೀರಾ ಇವತ್ತು ನಾವು ಮಾಡಿದ ಮಿಸ್ಟೇಕ್ಸ್ ಬಗ್ಗೆ ಹೇಳ್ಬಿಡಿ. ಒಂದು ಪಾಯಿಂಟ್ ಇದೆ ಹಂಗೆ. ಇಂಟರ್ನಲ್ಸ್ಗೆ ತುಂಬಾ ಪ್ರಾಮುಖ್ಯತೆ ಕೊಡಬಾರ್ದು ಅಂದ್ಬಿಟ್ಟು ಲೂಸ್ ಆಗಿ ತಗೊಳಕ್ ಹೋಗ್ಬಿಡಿ. ಇಂಟರ್ನಲ್ಸ್ ಇಂಪಾರ್ಟೆಂಟು, ನಿಮ್ಗೆ ಆವ್ರೇಜ್ ಮೇಂಟೈನ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಹಾಗಂತ ತುಂಬಾ ಸ್ಟ್ರೆಸ್ಸು ತಗೋಬೇಡಿ. ನಮ್ಗಿಂತ ಮುಂಚೆ ಕುತ್ಕೊಂಡು ಓದಕ್ಕೆ ಶುರು ಮಾಡಿ. ಇನ್ನೊಂದು 4 hours ಇದೆ ಅಂತಂದಾಗ ಶುರು ಮಾಡಿ. ಅವ್ರು ಏನೊಂದು 2 ಯೂನಿಟ್ ಕೊಟ್ಟಿರ್ತಾರೆ, ಬರೋದು ಪ್ರಾಕ್ಟೀಸ್ ಮಾಡಿ, ಅಷ್ಟರಲ್ಲೇ ಬರುತ್ತೆ. ಚೆನ್ನಾಗೂ ಮಾಡ್ತೀರಾ, ನಿಮ್ಮ ಆವ್ರೇಜು ಮೇಂಟೈನ್ ಆಗುತ್ತೆ, ಜೀವನನೂ ನೆಮ್ಮದಿಯಾಗಿರುತ್ತೆ. ಸುಮ್ಮನೆ ನಮ್ಮ ಥರ ಈಗ ತುಂಬ ಸ್ಟ್ರೆಸ್ ಆಗ್ಬಿಡಲ್ಲ. ಓಕೆ ನೀವು ಏನೋ ಮುಂಚೆಯಿಂದ ಪ್ರಿಪೇರ್ ಆದ್ರೂ ನಮ್ಮಿಂದ ಒಂದು ಈಗ ನಾವೇನು ತೆಗಿತೀವಿ ಅದಕ್ಕಿಂತ ಒಂದು 5 ಮಾರ್ಕ್ಸೇ ಎಕ್ಸ್ಟ್ರಾ ತೆಗಿಬೋದು. ಬಟ್ ಆ ಮೂಮೆಂಟಲ್ಲಿ ಸ್ಟ್ರೆಸ್ ಮಾಡ್ಕೊಳ್ಳೋದು, ಟೆನ್ಷನ್ ಮಾಡ್ಕೊಳ್ಳೋದು ಇವೆಲ್ಲ ಆಗಬಾರ್ದು ಅಂತಂದರೆ ಕಾರ್ತಿಕ್ ಹೇಳಿದೆ ಮೊದಲಿಂದ ಸ್ವಲ್ಪ ಪ್ರಿಪೇರ್ ಆಗಿ ಆ್ಯಂಡ್ ಬರ್ದು ಓದೋದನ್ನ ಟ್ರೈ ಮಾಡಿ. ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ನನಗೆ ಮುಂದಿನ ವೀಡಿಯೋದಲ್ಲಿ. ಲೈಕ್ ಒಂದ್ಸಲ ಟ್ರೈ ಮಾಡ್ಬಿಟ್ಟು ಈ ಥರ ನಾವು ಟ್ರೈ ಮಾಡಿದ್ಮೇಲೆ ನಮ್ಗೆ ಯೂಸ್ ಆಯ್ತು ಬರೋದು. ಡೆಫಿನೆಟ್ಲಿ ಯೂಸ್ ಅಂತೂ ಆಗೇ ಆಗುತ್ತೆ, ಕರೆಕ್ಟಾಗಿ ಮಾಡಿದವ್ರಿಗಂತೂ ಯೂಸ್ ಆಗೇ ಆಗುತ್ತೆ ಅದು ಬರೆಯೋದು. ಯಾಕಂದರೆ ನಮ್ಮ ಅಪ್ಪನ ಏಜ್ ಅವರು ಸಹ ಈಗಲೂ ಆ ಮೆಥಡ್ನ ಪ್ರಾಕ್ಟೀಸ್ ಮಾಡ್ತಾರೆ, ಬರೆದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ. ಆ್ಯಂಡ್ ಅದು ಒಂದು ಲರ್ನಿಂಗ್ ಆದರೆ ನೆಕ್ಸ್ಟ್ ಲರ್ನಿಂಗು ಅದೇ ಲಾಸ್ಟ್ ಮೂಮೆಂಟಲ್ಲಿ ಸುಮ್ಮನೆ ಪ್ಯಾನಿಕ್ ಆಗಕ್ಕೆ ಹೋಗಬೇಡಿ. ಮೇಕ್ ಶೋರ್ ಯು ಆರ್ ಪ್ರಿಪೇರ್ಡ್ ಇನ್ ಅಡ್ವಾನ್ಸ್. ಪ್ರಿಪೇರ್ಡ್ ಅಂದ ತಕ್ಷಣ ದಿನ ಓದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ಬೇಡಿ ಪ್ರೋ ಹೇಳಿದ್ರು ಅಂತ ಅಂದ್ಬಿಟ್ಟು ಆರಾಮಾಗಿ ಒಂದು 4 hour ಆದ್ರೂ ಮುಂಚೆ ನಮಗೆ 2 hour ಸ್ಟಾರ್ಟ್ ಮಾಡಿಬಿಟ್ಟು 1 hour ಮಾತಾಡ್ಬಿಟ್ಟು ಇನ್ನು ಲಾಸ್ಟ್ 1 hour ತುಂಬ ಸ್ಟ್ರೆಸ್ ಮಾಡ್ಕೋಬೇಡಿ ಅಂತ ಅಷ್ಟೇ. ಸೊ ಎಸ್ ಗೈಸ್, ದಿಸ್ ವಾಸ್ ಇಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಏನಾದರೂ ಇನ್ಫಾರ್ಮೇಟಿವ್ ಆಗಿ ವ್ಲಾಗ್ಸ್ನ ಕೊಡ್ಬೋದಾ ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಅಷ್ಟರಲ್ಲಿ ಈ ವಿಡಿಯೋನ ನೀವು ನೋಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಆ್ಯಂಡ್ ಈ ವಿಡಿಯೋಲಿ ಏನಾದರೂ ಇನ್ನೂ ಬೆಟರ್ ಮಾಡ್ಬೋದಿತ್ತ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬಿಟ್ರೆ ಇಬ್ರಿಗೂ ಬೆನಿಫಿಷಿಯಲ್ ಆಗೋಗ್ಬಿಡುತ್ತೆ. ಸೊ ಯಾ ವಿತ್ ದಿಸ್ ಲೆಟ್ಸ್ ಎಂಡ್ ದಿಸ್ ವ್ಲಾಗ್. ಬೈ ಮಾಡ್ಬಿಡಿ ಹಂಗೆ ಒಂದು. ಬೈ. ಓಕೆ, ಥ್ಯಾಂಕ್ ಯು ಗೈಸ್, ಬೈ ಬಾಯ್.